ದಿನಗಳಾಗಿತ್ತು ನಾವೆಲ್ಲರೂ ಈ ಥರ ಒಟ್ಟಿಗೆ ಹೊರಗೆ ಬಂದು. ಆದರೆ ರಾಮ್ ಇನ್ನೂ ಬಂದಿಲ್ವಲ್ಲ? ಓಹ್ ಬಂದ. ಹಾಯ್ ರಾಮ್. ಹಾಯ್ ಚಿಕ್ಕಿ. ಹಾಯ್ ಚಿಕ್ಕಪ್ಪ. ಹಾಯ್ ರಾಮ್. ಅಪ್ಪು, ಆಫೀಸಲ್ಲೆಲ್ಲ ಓಕೆ ಅಲ್ಲ? ಯಾ ಚಿಕ್ಕಿ, ಎವ್ರಿಥಿಂಗ್ ಇಸ್ ಫೈನ್. ಎಲ್ಲೋ ನಿಂತರ್ಲೆ ಅವನಿಗೆ ನೋಡ್ಕೊಳ್ಳೋದಕ್ಕೆ ಇರ್ಬೇಕಲ್ಲ ತಾತ. ಹೌದೌದೌದು. ಯಾರು? ಅಶೋಕ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ಮಾವಯ್ಯ, ನಾವೆಲ್ಲ ಒಟ್ಟಿಗೆ ಹೀಗೆ ಫ್ಯಾಮಿಲಿಯಾಗಿ ಬಂದಿರಬೇಕಾದ್ರೆ ಅವನು ಬಂದಿದ್ರೆ ಪಾಪ ಒಬ್ಬಂಟಿ ಅಂತ ಅನ್ನಿಸ್ತಾ ಇರಲಿಲ್ಲ? ಚಿಕ್ಕಿ, ಸತ್ಯ ಚಿಕ್ಕಪ್ಪ ಇಲ್ಲಿ. ಅಲ್ಲಿದ್ದಾರೆ ರಾಮ್. ಕರೀಲಾ? ಬೇಡ ಚಿಕ್ಕಿ, ನಾನೇ ಕರ್ಕೊಂಡ್ಬರ್ತೀನಿ. ರಾಮ್, ನಾನು ಬಾ ಅಂತ ಹೇಳಿದೆ, ಅವನು ಆಮೇಲೆ ಬರ್ತಾನಂತೆ. ಕೂತ್ಕೋ. ಅವ್ರು ಯಾಕೆ ಅಲ್ಲಿರ್ಬೇಕು? ನಾವೆಲ್ಲ ಇಲ್ಲಿರ್ಬೇಕಾದ್ರೆ ನಾನು ಕರ್ಕೊಂಡ್ಬರ್ತೀನಿ. I'll get it. ನನ್ನನ್ನು ಹುಡುಕ್ತಿದ್ದೀರಾ? ಸಾರಿ, ಹೆದರಿಸ್ಬಿಟ್ನಾ? ನಿಮಗೆ ಕಾಲ್ ಮಾಡ್ತಿದ್ದೆ ಸರ್. ಹೌದಾ? ಅಯ್ಯಯ್ಯೋ ಸಾರಿ ಸೀತಾಜಿ, ಸೈಲೆಂಟ್ಗೆ ಹಾಕಿದ್ದೆ. ಸೀತಾಜಿ ಬನ್ನಿ ಪ್ಲೀಸ್. ಇಲ್ಲಿ ಕೂರೋಣವಾ? ಸರ್, ಬ್ಯಾಂಕ್ ಅವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ. ಬ್ಯಾಂಕ್ನವ್ರ ಟೈಮ್ನ ನಂಬೋಕ್ಕಾಗಲ್ಲ. ಅವ್ರು ಬರಲಿ, ನೀವು ಕೂತ್ಕೊಳ್ಳಿ. ಪುಟಿ, ಈ ಗೋಲಿ ಬೋರ್ಡಲ್ಲಿ ಆಡ್ಕೋತಾ ಇರೋ ಅಷ್ಟರಲ್ಲಿ ತಾತ ಬಂದು ನಿನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ನಾನು ಮಲ್ಕೋತೀನಿ ಒಂದು 5 ನಿಮಿಷ. ಯಾಕೆ ಅಜ್ಜಿ, ಸುಸ್ತಾಗ್ತಿದ್ಯಾ? ಹೌದು ಪುಟ, ಯಾಕೋ ಬೆಳಿಗ್ಗೆ ಎದ್ದಾಗಿಂದ ತುಂಬ ತಲೆನೋಯ್ತಾ ಇದೆ. ತಾತ ತಲೆನೋವು ಬಾಂಬ್ ತರ್ತೀನಿ ಅಂತ ಹೋದ್ರು, ಇಷ್ಟೊತ್ತಾದರೂ ಇನ್ನೂ ಬಂದೇ ಇಲ್ಲಮ್ಮ. ಅಜ್ಜಿ, ಜ್ವರ ಬಂದಿದ್ಯಾ ಅಂತ ನೋಡ್ತೇನೆ. ಅಜ್ಜಿ, ತುಂಬಾ ಬಿಸಿ ಇದೆ. ಎಷ್ಟು ಕಾಳಜಿ ಮಾಡ್ತೀಯ, ನಿಮ್ಮ ಅಮ್ಮನ ಥರನೇ. ಸುಮ್ಮನೆ ಕಣ್ಮುಚ್ಕೊಂಡು ಮಲ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಸರಿ ಪುಟ್ಟ, ನಾನು ಮಲ್ಕೋತೀನಿ. ನೀನು ತಾತ ಬರೋ ತನಕ ಆಡ್ಕೋತಾ ಇರೋ. ತಾತ ಬಂದು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ. ಸರಿ ಅಜ್ಜಿ. Five. 6, 7, 8, 9, 10. ಯಾರದು? ನಾನು ಸಿಹಿ. SIHI S ಕ್ಯಾಪಿಟಲ್. ಏನ್ ಬೇಕು? ನಮ್ ಶಾಂತಜ್ಜಿಗೆ ತಲೆನೋವು, ಬಾಂಬ್ ಕೊಡಿ. ಚಿಕ್ಕದಿಲ್ಲ, ದೊಡ್ಡದಿ ತಗೋ. ಎಷ್ಟದು? 56 ರೂಪಾಯಿ. 56 ರೂಪಾಯ? ಇನ್ನೆಷ್ಟಿರುತ್ತೆ? ಅಷ್ಟು ದೊಡ್ಡ ಐಸ್ ಕ್ರೀಮ್ಗೆ 20 ರೂಪಾಯಿ, ಇಷ್ಟು ಚಿಕ್ಕ ಬಾಂಬ್ಗೆ ಅಷ್ಟೊಂದ? ನಾನಂತೂ ಕೊಡಲ್ಲ. ಮೋಸ ಮಾಡ್ತೀರಾ ನೀವು? ಸೀತಮ್ಮನ ಕೈಯಲ್ಲಿ ಹೇಳ್ಕೊಡ್ತೀನಿ. ಚೋಟುದ ಇದೆಯಾ? ಎಷ್ಟು ಮಾತಾಡ್ತೀಯಾ? ನಾನ್ ತರಕಾರಿ ತಗೊಳ್ಳುವಾಗ ಅವ್ರು ಕಡಿಮೆ ಮಾಡ್ತಾರೆ, ನಾನು ಎಷ್ಟು ತಗೊಳ್ಳೋದು? ಹೋಗು ಹೋಗು, ನಿಮ್ಮ ಅಮ್ಮ ಹತ್ರ ಹೇಳಿ ತಗೋತೀನಿ, ಹೋಗು. ಒನ್ ಮೋರ್ ಪ್ಲೀಸ್. ಸತ್ಯ ಚಿಕ್ಕಪ್ಪ. ರಾಮ, ಏನ್ ಚಿಕ್ಕಪ್ಪ ನೀವು?
ನಾವೆಲ್ಲರೂ ಅಲ್ಲಿದ್ದೀವಿ, ನೀವು ಮಾತ್ರ ಇಲ್ಲಿ ಏಕಾಂಗಿ. ವೆರಿ ಬ್ಯಾಡ. ರಾಮ, ಇಷ್ಟು ಚೆನ್ನಾಗಿ ನಗಕ್ಕೆ ಸಾಧ್ಯ ಆಗೋದು ಯಾವಾಗ ಗೊತ್ತಾ? ಅವನು ಮನಸ್ಸಿಂದ ತುಂಬ ಒಳ್ಳೆಯವನಾಗಿದ್ದಾಗ. ಕೆಟ್ಟತನನ ಅರ್ಗಿಸ್ಕೊಳ್ಳೋಕ್ಕೆ ಒಳ್ಳೆತನ ಇರಬೇಕು, ಆದರೆ ಈ ಜಗತ್ತಲ್ಲಿ ಒಳ್ಳೆಯವ್ರಿಗೆ ಜಾಗ ಇಲ್ಲ. ಸಾಧನ, ರಾಮ್ ಕರೆದ್ರು ಬರ್ತಾ ಇಲ್ಲ ಅನ್ಸುತ್ತೆ. ಹೋಗು, ನೀನೇ ಕರ್ಕೊಂಬ. ಅಲ್ಲಿ ನೋಡ್ರಮ್ಮ, ನಿಮ್ಮ ಚಿಕ್ಕಮ್ಮ ಬರ್ತಾ ಇದ್ದಾರೆ ನಿನ್ ಕರ್ಕೊಂಡು ಹೋಗಕ್ಕೆ. ರೀ, ಎಲ್ರೂ ಅಲ್ಲಿದ್ದಾಗ ನೀವಿಲ್ಲಿರೋದು ಏನು ಚೆನ್ನಾಗಿರತ್ತೆ ಹೇಳಿ? ಚಿಕ್ಕಪ್ಪ ಪ್ಲೀಸ್ ಬನ್ನಿ. ನಾನು ಬರ್ತೀನಿ, ನಿನಗೆ ಹೋಗ್ಬಾ ಪ್ಲೀಸ್. ಹೋಗು. ನನ್ನ ಒಳಗಿರೋ ಸತ್ಯ ನನ್ನೊಳಗೆ ಸತ್ತೋಗ್ಬೇಕು. ಅಮ್ಮ, ಅಣ್ಣ ಅತ್ತಿಗೆಗಾದಂಗೆ ನಿನ್ಗಾಗಕ್ಕೆ ನಾನು ಬಿಡಲ್ಲ ಕಾಣೋ. ನಿನ್ಗೋಸ್ಕರ ನಾನಿರ್ತೀನಿ. ಐ ವಿಲ್ ಪ್ರೊಟೆಕ್ಟ್ ಯು. ಏನಾಯ್ತು? ಏನು ಮಾತಾಡ್ತಾ ಇದ್ದೀರಾ? ರಾಮ್ ಅಪ್ಪ ಅಮ್ಮನ್ಗೆ ಏನಾಯ್ತು? ನಮ್ಮ ರಾಮ್ಗೆ ಏನಾಗತ್ತೆ? ನೀವು ಏನು ಹೇಳ್ತಾ ಇದ್ದೀರಾ? ನೀನು ಯಾಕೆ ಇಲ್ಲಿದ್ಯಾ? ಹೋಗೋಂತ ಹೇಳ್ದೆ ತಾನೆ, ಹೋಗ್ಬೇಕು ತಾನೆ ನೀನು. ರಿಪೀಟ್ ಪ್ಲೀಸ್. ತಾತ, ಸತ್ಯ ಚಿಕ್ಕಪ್ಪನ ಈ ರೀತಿ ನೋಡೋದಕ್ಕೆ ತುಂಬಾನೇ ಬೇಜಾರಾಗುತ್ತೆ. ಕುದುರೆನ ನೀರಿನ ತನಕ ಕರ್ಕೊಂಡು ಹೋಗ್ಬೋದು, ನೀನು ಎಷ್ಟು ಕರೆದ್ರೂ ಬಂದಿಲ್ಲ ಅವನು. ಬಾಬಾ, ನೀನು ಕೂತ್ಕೋಬಾ. ಮಾವಯ್ಯ, ಅಪಟೈಸರ್ಸ್ ಆರ್ಡರ್ ಮಾಡೋಣವಾ? ಮಾಡಮ್ಮ, ಮಾಡು. ಖಂಡಿತ ತಿನ್ನೋಕ್ಕಂತೂ ಬಂದಿಲ್ಲ ಇವಳು. ಏನಿರ್ಬೋದು ಪ್ಲ್ಯಾನು? ಅಜ್ಜಿ, ಈಗ ತಲೆನೋವು ಕಡಿಮೆ ಆಗ್ತಿದ್ಯಾ? ಏನು ಹಚ್ತಾ ಇದೆಯೇ? ಮ್ಯಾಜಿಕ್ ಬಾಂಬ್. ಈಗ ಅಜ್ಜಿ ತಲೆನೋವು ಮಾಯ ಆಗ್ತದೆ. ಎಲ್ಲಿ ಸಿಕ್ತೆ ನಿಂಗೆ? ನಾನೇ ತಂದೆ. ಯಾಕೆ ಪುಟ್ಟ ನೀನಾಗಿ ಇದೆಲ್ಲ ತರಕ್ ಹೋದೆ? ನೀವು ಸುಮ್ಮನೆ ಮಲ್ಕೊಳ್ಳಿ ಅಜ್ಜಿ. ಮೊಮ್ಮಗಳು ಮಾತು ಕೇಳಲ್ವಾ? ಬಂಗಾರ ಕಣೆ ನೀನು. ನಿಜವಾಗ್ಲೂ ನಿಮ್ಮಮ್ಮ ಸಿಹಿ ಅಂತ ಕರೆಕ್ಟಾಗಿ ಹೆಸರಿಟ್ಟಿದ್ದಾಳೆ. ನೀನು ಪಕ್ಕದಲ್ಲಿದ್ದರೆ ಎಲ್ಲ ನೋವು ಮಾಯ ಆಗೋಗುತ್ತೆ ಪುಟ್ಟ. ಯಾಕೆ ಹೇಳಿ? ಸಿಹಿಗೆ ಮ್ಯಾಜಿಕ್ ಬರುತ್ತೆ. ಇದೇನೇ ಶಾಂತ, ಏನಾಯ್ತೆ? ಯಾಕೆ ಇಷ್ಟೊತ್ತಿನಲ್ಲಿ ಮಲ್ಕೊಂಡಿದ್ಯಾ? ಅಯ್ಯ, ಹೋಗಿ ಹೋಗಿ ನಿಮ್ಮ ಹತ್ರ ತಲೆನೋವು ಅನ್ನಲ್ಲ, ನನಗೆ ತಲೆ ಇಲ್ಲ ಅಷ್ಟೇ. ತಲೆನೋವಾ? ತಲೆನೋವು ಬಾಂಬ್ ತರಲ್ಲ? ಕರ್ಮ ಕರ್ಮ, ಅದನ್ನೇ ಅಲ್ವೇನ್ರಿ ತರಕ್ಕೆ ಹೋಗಿದ್ದು ನೀವು? ನೀವೇನು ಮಾಡೋದು ಬೇಡಿ. ನಮ್ಮ ಪುಟ್ಟಿನೇ ಎಲ್ಲ ತಂದು ಹಚ್ಚಿದಾಳೆ. ಅವಳು ಪುಟ್ಟ ಕೈಯಲ್ಲಿ ಹಚ್ತಾ ಹಚ್ತಾ ನನ್ನ ತಲೆನೋವೆಲ್ಲ ಓಡೋಗಕ್ಕೆ ರೆಡಿಯಾಗಿದೆ. ತಾತ, ಬರ್ತಾ ಬರ್ತಾ ಎಲ್ಲ ಬರೀತಿದ್ಯಲ್ವಾ? ಇನ್ನೂ ಸ್ವಲ್ಪ ಜೋರಾಗಿ ಹೇಳು. ನಿಮ್ಮ ತಾತಂಗೆ ನಾ ಹೇಳಿದ್ರೆ ಕೋಪ ಬರುತ್ತೆ. ಅಜ್ಜಿ ಮೊಮ್ಮಗಳು ಇಬ್ರು ಸೇರ್ಕೊಂಡು ನನ್ನ ಆಡ್ಕೋತೀರಾ? ನನಗೆ ಎಲ್ಲ ನೆನಪಿದೆ. ಇವತ್ತು ನಿನಗೆ ಮಧ್ಯಾಹ್ನದ ಸ್ಕೂಲು ಅಂತಾನು ಚೆನ್ನಾಗಿ ನೆನಪಿದೆ. ನಡಿ ನಡಿ, ಬೇಗ ಹೊರಡೋಣ, ಹೊತ್ತಾಗುತ್ತೆ. ಬಾಯ್ ಅಜ್ಜಿ, ಹುಷಾರು, ಆರಾಮಾಗಿ ಮಲ್ಕೊಳ್ಳಿ. ನೀನು ಅಷ್ಟೇ ಜೋಪಾನ. ಮಕ್ಕಳನ್ನ ದೇವ್ರ ಥರ ಅಂತಾರೆ. ನಮ್ಮ ಸೀತಂಗೆ ದೊಡ್ಡ ದೇವತೆನೇ ಸಿಕ್ಕಿದ್ದಾಳೆ. ಸೀತಾಜಿ, ಏನು ತಗೋತೀರಾ? ಏನಾದರೂ ಆರ್ಡ್ರ್ ಮಾಡಿ.
ಏನಾದರೂ ಪರವಾಗಿಲ್ಲ ಸರ್. 2 ಪ್ಲೇಟು ಏನಾದರೂ ಪರವಾಗಿಲ್ಲ, ಬೇಗ ತಗೊಂಬ. ನೋಡಿ ವೆಯ್ಟ್ರು ಶಾಕ್ ಆಗೋದ. 2 ಮಿನಿಟ್ಸ್. ಮೆನು ನೋಡಿ. ಎಷ್ಟೊತ್ತಿಗೆ ಬರ್ಬೋದು? ಈಗ ಆರ್ಡ್ರ್ ಮಾಡಿದ್ರೆ ಇನ್ನೂ 10-15 ನಿಮಿಷ ಆಗ್ಬೋದು. ಅಲ್ಲ ಸರ್, ನಾನು ಬ್ಯಾಂಕ್ ಅವ್ರ ಬಗ್ಗೆ ಕೇಳಿದ್ದು. ಓಹ್ ಸೀತಾಜಿ, ನಾವು ಅವ್ರನ್ನ ಫೋರ್ಸ್ ಮಾಡೋದಕ್ಕಾಗಲ್ಲ. ಅವರಿಂದ ನಾವು ಸಹಾಯ ತಗೋತಾ ಇದ್ದೀವಿ ಅಂದಮೇಲೆ ಅವ್ರು ಹೇಳ್ದಂಗೆ ನಾವು ಕೇಳಲೇಬೇಕಲ್ವಾ? ಈಗ ನನ್ನಿಂದ ನೀವು ಸಹಾಯ ತಗೋತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ನಾನು ಏನೇ ಹೇಳಿದ್ರು ನೀವು ಕೇಳಲೇಬೇಕಲ್ವಾ? ಸುಮ್ಮನೆ ಒಂದು ಮಾತಿಗೆ ಹೇಳಿದೆ ಅಷ್ಟೇ. ಸೀತಾಜಿ, ನಿಮ್ಗೇನು ಬೇಕೋ ಆರ್ಡ್ರ್ ಮಾಡಿ. ಫ್ರೈಡ್ ರೈಸ್. ಸೀತಾಜಿ, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಹಿಂದೆ ಹೀರೋ ಇದ್ದಾನೆ. ಸೀತಾಜಿ, ನಾನು ನೋಡ್ಕೋತೀನಿ. ಹಾಯ್ ಸರ್. ಹಾಯ್. ಊಟ ಮಾಡ್ಬೇಕು. ಮಾಡೋಣವಾ? ಅಂದ್ರೆ ಇಬ್ರು ಒಟ್ಟಿಗೆ ಊಟ ಮಾಡಿದ್ರೆ ರಿಲೇಶನ್ಶಿಪ್ ಬೆಳೆಯುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಬಾಸ್ ಮತ್ತೆ ಎಂಪ್ಲಾಯಿ ಮಧ್ಯೆ ಇರೋ ರಿಲೇಶನ್ಶಿಪ್. ಸರ್, ಇವತ್ತು ನಾನು ಸಖತ್ತಾಗಿ ಅಡುಗೆ ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡಲೇಬೇಕು. ಬನ್ನಿ. ನೋ ಇಟ್ಸ್ ಓಕೆ. ಸರ್, ಸಾರಿ ಅಂದ್ರೆ ನೀವು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡೋದ್ರಿಂದ ನನಗೂ ಖುಷಿ ಆಗುತ್ತೆ ಅಂತ. ಸರಿ, ಏನ್ ತಂದಿದ್ದೀರಾ? ಸರ್ಪ್ರೈಸ್. ಏನಿದು? ಯಾವಳಿಗೆ ಗೊತ್ತು? ಐ ಮೀನ್ ತಿಂತ ನಿಮ್ಗೆ ಗೊತ್ತಾಗುತ್ತೆ ಅಂತ. ನಿಜವಾಗ್ಲೂ ಸಖತ್ತಾಗಿದೆ. ಐ ಮೀನ್ ನನಗೆ ಅರ್ಥ ಆಯ್ತು ಬಿಡಿ. ಇದನ್ನ ಹೇಗ್ ಮಾಡಿದ್ರಿ? ಯಾವ ಕಾಳು ಏನು ಹೇಳಲೇ ಇಲ್ವಲ್ಲ? ಅಮ್ಮ ಸೀತಾ ಮಾತೆ, ಅದ್ಯಾವ ಕಾಳು ಹಾಕ್ಬಿಟ್ಟು ಮಾಡಿದ್ಯಾ ಇದನ್ನ? ನಿಮ್ಗೆ ಇನ್ನೂ 1 ನಿಮಿಷ ಟೈಮ್ ಕೊಡ್ತೀನಿ, ನೋಡೋಣ ಅಷ್ಟಲ್ಲಿ ಗೆಸ್ ಮಾಡ್ತೀರಾ ಇಲ್ವೋ ಅಂತ. 1 ನಿಮಿಷ, ಬಂದೆ. ಅರೆ ಏನಿದು, ಎಲ್ಲದಕ್ಕೂ ಹೆದರ್ಕೋತೀರಪ್ಪ. ಫೋನ್ ತಗೊಳ್ಳಿ. ಆಫೀಸ್ ಕಾಲ್ ಸರ್. ಹಲೋ ಸೀತಾ, ಅದ್ಯಾವ ಕಾಳು ಹಾಕ್ಬಿಟ್ಟು ಮಾಡಿದ್ಯೆ, ಬೇಗ ಹೇಳು. ಕಾಳ? ಏನ್ ಕಾಳು ಕೇಳ್ತಿದ್ಯಾ? ಅಯ್ಯೋ, ಅದೇನೋ ಲಂಚ್ ಬಾಕ್ಸ್ ಅಲ್ಲಿ ತಂದಿದ್ಯಲ್ಲ, ಏನದು? ರಾಜ್ಮಾ ಕರಿ ಕಣೆ. ಯಾಕೆ? ರಾಮ, ಎಲ್ಲಿದ್ಯೋ? ಯಾಕೋ, ಏನಾಯ್ತು? ಆಫೀಸಲ್ಲಿ ಸಿಗಾಕೊಂಬಿಟ್ಟ ಮಗ. ಸಿಕ್ಕಾಕೊಂಡ್ಯಾ? ಅದೇ ಪ್ರಿಯಾ ಇದ್ದಾಳಲ್ಲ, ಊಟ ಮಾಡಿ ಸಾರ್, ಗೆಸ್ ಮಾಡಿ ಸಾರ್ ಅಂತ ಟಾರ್ಚರ್ ಕೊಡ್ತಾ ಇದ್ದಾಳೆ. ಬಂದ್ ಕಾಪಾಡೋ ಮಗ. ಅನ್ಭವ್ಸ್ ನನ್ನ ಮಗನೇ. ರಾಮ್, ಎಷ್ಟೊತ್ತಿಗೆ ಬರ್ತೀಯೋ? ನನ್ನ ಫ್ಯಾಮಿಲಿ ಜೊತೆ ಲಂಚ್ಗೆ ಬಂದಿದ್ದೀನಿ. ಆಲ್ಮೋಸ್ಟ್ ನೀನು ಕೂಡ ಫ್ಯಾಮಿಲಿ ಜೊತೆನೇ ಲಂಚ್ ಮಾಡ್ತಿರ್ತೀಯ. ಸರಿ, ಲಂಚ್ ಎಲ್ಲ ಮಾಡೋದಕ್ಕೆ ಟೈಮ್ ಆಗುತ್ತೆ, ನಾನು ಆಮೇಲೆ ಬರ್ತೀನಿ. ರಾಮ್ 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 ಅರೆ, ಮಿಸ್ಟರ್ ಅಂಡ್ ಮಿಸಸ್ ಶರ್ಮಾ, ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹಾಯ್ ಭಾರ್ಗವಿ, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಫೈನ್. ಮಾವಯ್ಯ, ಇವರು ಅನಿಲ್ ಶರ್ಮಾ ಅಂತ, OSS ಸ್ಟೀಲ್ ಕಂಪ್ನಿಯ MD. ನಮಸ್ಕಾರ. ಇವ್ರನ್ನ ಕೇಳಲೇಬೇಡಿ, ನಮ್ಮ ಲೇಡೀಸ್ ಕ್ಲಬ್ ಅಲ್ಲಿ ಶಿ ಇಸ್ ವೆರಿ ಆಕ್ಟಿವ್. ಮಿಸ್ಸಸ್ ರೀನಾ ಶರ್ಮಾ. ನಮಸ್ತೆ. ಏನ್ ಸರ್ಪ್ರೈಸ್ ಅಲ್ಲ, ಎಲ್ಲರೂ ಒಟ್ಟಿಗೆ ಒಂದೇ ಜಾಗದಲ್ಲಿ ಹೀಗೆ ಮೀಟ್ ಮಾಡೋದು. ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ ಲಂಚ್ ಮಾಡೋಣ ಅಂತ ಬಂದಿದ್ದೀವಿ. ಓಹ್ ನೈಸ್.
ವೈ ಡೋಂಟ್ ಯು ಪೀಪಲ್ ಜಾಯ್ನ್ ಅಸ್? ನೋ ವಿ ಡೋಂಟ್ ಡಿಸ್ಟರ್ಬ್ ಯುವರ್ ಫ್ಯಾಮಿಲಿ ಲಂಚ್ ಪ್ಲೀಸ್. ಇದ್ರಲ್ಲಿ ಡಿಸ್ಟರ್ಬೆನ್ಸ್ ಏನ್ ಬಂತು? ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಹಾಗೇನಿಲ್ಲ. ಏನ್ ಮಾವಯ್ಯ? ಪ್ಲೀಸ್ ಬನ್ನಿ ಬನ್ನಿ ಬನ್ನಿ. ಬನ್ನಿ. ಇವ್ರು ಗೊತ್ತಲ್ಲ, ಮೈ ಹಸ್ಬೆಂಡ್ ವಿಶ್ವಜಿತ್. ಹಲೋ, ನಮಸ್ತೆ. ಹಾಯ್. ಅದೇ ಅನ್ಕೊಂಡೆ, ಏನು ಪ್ಲ್ಯಾನ್ ಇಲ್ಲದೆ ಹೀಗೆಲ್ಲ ಸಭೆ ಕರೆಯಲ್ವಲ್ಲ ಇವಳು ಅಂತ. ಶಭಾಷ್ ಭಾರ್ಗವಿ. ಇವನು ನಮ್ಮ ಮನೆ ಮಗ ರಾಮ್. ಹಲೋ. ಹಲೋ. ಹಾಯ್. ಆ್ಯಂಡ್ ಶೀಸ್ ಮೈ ಡಾಟರ್ ಟಿಯಾರಾ. ಏನು ಟೈರಾ? ಟೈರ್ ಅಲ್ಲ ತಾತ, TRF. ಟಿಯಾರಾ. TIARA. ಟಿಯಾರಾ. ಟಿ ಕ್ಯಾಪಿಟಲ್. ಐ ಮೀನ್ ಹಾಯ್ ಟಿಯಾರಾ. ಹಲೋ. ನಾವಿನ್ನೇನು ಲಂಚ್ ಆರ್ಡರ್ ಮಾಡೋಣ ಅಂತಿದ್ವಿ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್? ಎನಿಥಿಂಗ್ ವಿಲ್ ಡು. ಮಾವಯ್ಯ, ನೀವೇನು ತಗೋತೀರಾ? ಸ್ಪೈಸಿ ಇಲ್ಲದೆ ಇರೋದೇನಾದ್ರು ಮೇಡಮ್? ಅಪ್ಪು, ನೀ ಏನು ತಿಂತೀಯಾ? ಬೇಡ ಚಿಕ್ಕಿ, ನಾನು ಲಂಚ್ ಬಾಕ್ಸ್ ತಂದಿದ್ದೀನಿ. ಸರ್ ಔಟ್ಸೈಡ್ ಫುಡ್ ತಂದಿದ್ದಾರೆ. ಸುಮ್ಮನಿರೋ, ಅವ್ರು ಮನ್ಸು ಮಾಡಿದ್ರೆ ಇಡೀ ಹೋಟೆಲ್ನ ಕೊಂಡ್ಕೊಂಡ್ಬಿಡ್ತಾರೆ. ಬೇರೆ ಏನಾದ್ರು ಸರ್ವಿಸ್ ಬೇಕಾ ಕೇಳು. ಓಕೆ ಸರ್, ಓಕೆ. ಅಪ್ಪು, ಏನೋ ಇದು ಹುಡುಗಾಟ. ಇಲ್ಲಿಗೆ ಬಂದು ಬಾಕ್ಸಲ್ಲಿ ಇರೋದನ್ನ ತಿಂತೀನಿ ಅಂತಿದ್ಯಲ್ಲ, ಆ ಬಾಕ್ಸ್ ಯಾರ್ದು? ಇದು ನನ್ನ ಸ್ಪೆಷಲ್ ಫ್ರೆಂಡ್ ತಂದ್ಕೊಟ್ಟಿದ್ದು. ನೀವೆಲ್ಲರೂ ಆರ್ಡರ್ ಮಾಡ್ಕೊಳ್ಳಿ. ಏನು ತಿಂತೀವಿ ಅನ್ನೋದಕ್ಕಿಂತ ಎಲ್ಲರೂ ಒಟ್ಟಿಗೆ ಸೇರಿದ್ದೀವಿ ಅನ್ನೋದೇ ಮುಖ್ಯ ಅಲ್ವಾ? ಸ್ಪೆಷಲ್ ಫ್ರೆಂಡಾ? ಸ್ಪೆಷಲ್ ಫ್ರೆಂಡ್ ಯಾರದು? ಸರ್, ಫುಡ್ ಏನಾದರೂ ಬಿಸಿ ಮಾಡಬೇಕಿತ್ತಾ? ಯಾ ಶೋರ್, ಪ್ಲೀಸ್, ಥ್ಯಾಂಕ್ ಯು. ಅಲ್ಲಿ ನೋಡಿ, ಔಟ್ಸೈಡ್ ಫುಡ್ ತಂದಿದ್ದಾರೆ. ಮುಲಾಜಿಲ್ದೆ ಎತ್ಕೊಂಡು ಹೋದ್ರು. ಎಲ್ಲಿಗೆ ಹೇಗೆ ಬರಬೇಕು ಅಂತ ಬೇಸಿಕ್ ಸೆನ್ಸ್ ಇಲ್ಲ ನಮ್ಮ ಜನಕ್ಕೆ. ಟಿಯಾರಾ, ಏನು ಮಾಡ್ಕೊಂಡಿದ್ಯಾ? ನಾನು ಈಗ ಮಾಸ್ಟರ್ಸ್ ಮುಗಿಸಿದ್ದೀನಿ ಆಂಟಿ. ಅವಳಿಗೆ ಬಿಸ್ನೆಸ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಆದರೆ ಅವಳ ಡ್ಯಾಡ್ ಅವಳನ್ನ ಮದುವೆ ಮಾಡೋಣ ಅಂತಿದ್ದಾರೆ. ಹುಡುಗನ್ನ ಹುಡುಕ್ತಾ ಇದ್ದೀವಿ. ಈಗ ಶುರು ಆಯ್ತು ಮ್ಯಾಚ್. ಓ ವಾವ್, ಇಲ್ಲೂ ಸೇಮ್ ಕತೆನೆ. ನಮ್ಮ ರಾಮ್ಗೆ ನಾವು ಹುಡುಗಿ ಹುಡುಕ್ತಾ ಇದ್ದೀವಿ. ದಟ್ಸ್ ಗುಡ್. ಆ್ಯಕ್ಚುಲಿ ನಾನು ಸ್ಟಾರ್ಟಪ್ನ ನಿಮ್ಮ ಕಂಪ್ನಿಯಿಂದನೂ ಪಿಚ್ ಮಾಡಬೇಕು ಅಂತ ಇದ್ದೀನಿ. ಫಸ್ಟ್ ಬಾಲ್ಗೆ ಸಿಕ್ಸರ್. ಓ ನೈಸ್, ಪ್ಲೀಸ್ ಮಾಡಿ. ವಿ ಆರ್ ಲುಕಿಂಗ್ ಫಾರ್ ಟು ಇನ್ವೆಸ್ಟ್ ಅಂಡ್ ಕೊಲಾಬ್ರೇಟ್ ವಿತ್ ನ್ಯೂ ಟೀಮ್ಸ್. ಥ್ಯಾಂಕ್ಸ್. ಅಪ್ಪು, ಏನಿದು ಲಂಚ್ ಟೇಬಲಲ್ಲೂ ನೀವು ಬಿಸ್ನೆಸ್ ಮಾತಾಡೋದಕ್ಕೆ ಶುರು ಮಾಡಿಬಿಟ್ರಾ? ಬಿಟ್ಟರೆ ಬಿಸ್ನೆಸ್ ಮೀಟಿಂಗ್ ಇಲ್ಲಿ ಶುರು ಮಾಡ್ಕೊಳ್ತಾರೆ ಅನಿಸುತ್ತೆ. ಅದೆಲ್ಲ ಆಮೇಲೆ ಮಾತಾಡ್ಕೊಳ್ಳೋಣ. ಟಿಯಾರಾ, ನಿನ್ನ ಬಗ್ಗೆ ಹೇಳು. ಐ ಆಮ್ ವೆರಿ ಸಿಂಪಲ್ ಆಂಟಿ. ಸ್ವಂತ ಬಿಸ್ನೆಸ್ ಇದ್ದರೂ ಇಂಡಿಪೆಂಡೆಂಟ್ ಆಗಿ ಏನಾದರೂ ಮಾಡಬೇಕು ಅಂತ ಇದ್ದೀನಿ. ಫ್ರಮ್ ದ ಸ್ಕ್ರ್ಯಾಚ್, ಅಪ್ಪನ ಹೆಲ್ಪ್ ಇಲ್ಲದೆ ನಂದೇ ಓನ್ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಬೇಕು. ವಾವ್, ದಟ್ಸ್ ಗ್ರೇಟ್. ಕಷ್ಟ ಆಗಲ್ವಾ? ಸ್ವಲ್ಪ ಕಷ್ಟನೇ, ಬಟ್ ಐ ಕ್ಯಾನ್ ಮ್ಯಾನೇಜ್. ನಾನೇ ಸ್ವಂತ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀನಿ. ಒಂದು ಸ್ಮಾಲ್ BHK ಸಾಕು. ಏನಮ್ಮ, ನಮ್ಮ ರಾಮ್ ಹೇಳ್ದಂಗೆ ಹೇಳ್ತಿದ್ಯಲ್ಲಮ್ಮ. ಅವಳು ಚಿಕ್ಕ ವಯಸ್ಸಿಂದನೂ ಹಾಗೆ. ಶಿ ಲವ್ ಸಿಂಪಲ್ ಲೈಫ್. ರಾಮ ಓಡ್ ಹೋಗು, ನಿನ್ನ ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡ್ತಿದ್ದಾರೆ. ಫಸ್ಟ್ ಇಲ್ಲಿಂದ ಓಡ್ ಹೋಗು. ವಾವ್, ನಮ್ ರಾಮ್ ಸಹ 1 BHK ಅಲ್ಲೇ ಖುಷಿ ಜಾಸ್ತಿ ಅಂತ ನಂಬಿದಾನೆ. ಏನಪ್ಪು? ಪರ್ಫೆಕ್ಟ್. ನೋ ಚಿಕ್ಕಿ, ಅವತ್ತು ಹಾಗಂದಿದೆ ನಿಜ. ಆದರೆ ಈಗ ಆಫೀಸಲ್ಲಿ ಓಡಾಡಿ ಕೆಲಸ ಮಾಡಿ ನನ್ನ ಮನಸ್ಸೆಲ್ಲ ಬದಲಾಗಿದೆ. ಹೊಡೆದ್ನಲ್ಲಪ್ಪ ರಿವರ್ಸ್ ಸ್ವೀಪು. ತಾತ ಕಷ್ಟಪಟ್ಟು ಶುರು ಮಾಡಿರೋದನ್ನ ಬಿಟ್ಟು ನಾನು ಇನ್ನೊಂದು ಹೊಸದಾಗಿ ಶುರು ಮಾಡಕ್ ಹೋಗಿ ಅದರ್ಧ ಇದರ್ಧ ಅದಕ್ಕೊಂದು ಅರ್ಥನೇ ಇರೋಲ್ಲ ಚಿಕ್ಕಿ. ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಗ್ರೇಟೆ,
ಆದರೆ ತಾತ ಎಸ್ಟಾಬ್ಲಿಷ್ ಮಾಡಿರೋ ಕಂಪ್ನಿನ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗೋದೇ ಗ್ರೇಟ್ ಅಂದ್ಕೊಳ್ಳಿ. ಸೀತಾಜಿ ಏನಾಯ್ತು? ಅಲ್ಲ, ಆ ಅಡುಗೆ ಸ್ಮೆಲ್ಲು ನಮ್ಮನೇಲಿ ಮಾಡಿರೋ ಅಡುಗೆ ಥರನೇ ಇತ್ತು, ಅದಕ್ಕೆ. ಆಗ್ಲಿಲ್ಲ, ನಿಮ್ಮ ಮುಖ ಸಪ್ಪಗಿತ್ತು. ಆ ಸ್ಮೆಲ್ ಬರ್ತಾ ಇದ್ದಂಗೆ ನಿಮ್ಮ ಮುಖ ಬ್ರೈಟ್ ಆಗೋಯ್ತು. ನೀವು ಅದನ್ನು ತಿನ್ನಲೇಬೇಕು. ಇಲ್ಲ ಸರ್, ಬೇಡ. ವೇಟ, ಸರ್, ಆ ಟೇಬಲ್ಗೆ ಏನೋ ತೊಗೊಂಡೋಗಿ ಕೊಟ್ಟಿಯಲ್ಲ, ಇಲ್ಲಿಗೊಂದು ಪ್ಲೇಟ್ ತೊಗೊಂಡು ಬಾ. ಸಾರಿ ಸರ್, ಅದನ್ನು ತರೋದಕ್ಕೆ ಆಗೋದಿಲ್ಲ. ವಾಟ್ ಯು ಮೀನ್? ಸರ್, ಅದವರು ಪರ್ಸನಲ್ ಆಗಿ ಮಾಡಿಸಿರೋದು ಸರ್. ನಾನು ಪರ್ಸನಲ್ ಆಗಿ ಕೇಳ್ತಿರೋದು. ಐ ಪೇ ಫಾರ್ ಯು. ಅಲ್ಲ ಸರ್, ಅದವರು. ಸರ್, ಪರವಾಗಿಲ್ಲ. ಸೀತಾಜಿ, ನೀವು ಮಾತಾಡ್ಬಿಡಿ, ಸುಮ್ಮನಿರಿ. ಯಾಕೆ ಸರ್, ಏನಾಯ್ತು ಸರ್? ನಾವು ಕೇಳಿದ್ದನ್ನ ಇಲ್ಲ ಅಂತಿದ್ದಾನೆ. ಅವರು ಕಸ್ಟಮರ್ಸೆ, ನಾವು ಕಸ್ಟಮರ್ಸೆ. ಆ ಟೇಬಲ್ಗೆ ಏನು ಕೊಟ್ರೋ ಇಲ್ಲಿಗೂ ಅದೇ ಬೇಕು. ಅವ್ರು ಮನ್ಸು ಮಾಡಿದ್ರೆ ಇಡೀ ಹೋಟೆಲ್ನೇ ಪರ್ಚೇಸ್ ಮಾಡ್ತಾರೆ ಸರ್. ನೀವು ಮಾಡ್ತೀರಾ? ಹಲೋ, ಕಸ್ಟಮರ್ಸ್ ಜೊತೆ ಹೀಗೆ ಬಿಹೇವ್ ಮಾಡೋದು? ಯು ಆರ್ ಟಾಕಿಂಗ್ ಟು ಅ ಫೇಮಸ್ ಲಾಯರ್. ನಾನು ಯಾರು ಅಂದ್ಕೊಂಡಿದ್ದೀರಾ? ಆರ್ ಪಿ ಅಂದ್ರೆ ಹೈಕೋರ್ಟೇ ಅಲ್ಲಾಡುತ್ತೆ.